ಹಾಯ್ ಹಲೋ ವಿದ್ಯಾರ್ಥಿಗಳೇ. ಓಕೆ, KCT ಆ್ಯಂಡ್ ನೀಟ್ ಸಂಬಂಧಪಟ್ಟ ಹಾಗೆ ಬಹುತೇಕ ಅಪ್ಡೇಟ್ಸ್ಗಳು ಇನ್ಮೇಲೆ ಎಲ್ಲನೂ ಕೂಡ ಬರ್ತಾ ಇರ್ತವೆ. ಸೊ ಕಂಟಿನ್ಯೂ ಆಗಿ ಇನ್ಮೇಲೆ ನೀವು ಅಪ್ಡೇಟ್ಸ್ ಇರಲೇಬೇಕು. ನೀಟ್ ಸ್ಟೂಡೆಂಟಿಗೆ ಸದ್ಯಕ್ಕೆ ಸ್ವಲ್ಪ ಅಷ್ಟೊಂದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಮ್ ಮುಗಿಸ್ಕೋರಿ. ಯಾಕಂದರೆ KCT ಸಪ್ರೇಟಾಗಿ ಕೌನ್ಸಿಲಿಂಗ್ ನೀಡೋ ಕಾರಣ KCT ಸ್ಟೂಡೆಂಟ್ ಮಾತ್ರ ನೀವು ಆ್ಯಕ್ಟಿವ್ ಆಗಿ ಇರಲೇಬೇಕು. ಯಾಕಂದರೆ ಇನ್ಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಸ್ವಲ್ಪ ದಿನದಲ್ಲೇ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಅಪ್ಡೇಟ್ಸ್ಗಳು ಏನೆಲ್ಲ ಇದ್ದಾವೆ, ಸೊ ಎಲ್ಲನೂ ಕೂಡ ಕವರ್ ಮಾಡೋಣಂತೆ. ಕೇದಲ್ಲಿ ಹೋಗೋಣಂತೆ. ಕೇದಲ್ಲಿ ಹೋಗ್ಬಿಟ್ಟು ಈಗಾಗಲೇ ಬೆಳಗ್ಗೆ ನಿಮ್ಗೆ ಹೇಳಿ ಅಂತಂದರೆ ಒಂದು CET ಮಂಥನ ಕಾರ್ಯಕ್ರಮ ಏನಿದೆ ಅದಕ್ಕೆ ಸ್ಲಾಟ್ ಬುಕ್ಕಿಂಗ್ ಮಾಡೋದು ಲೈವ್ ಡೆಮೋ ಮಾಡಿ ಹಾಕಿದೆ. ಜಸ್ಟ್ ಹೇಳೋದು ಬೇರೆ ಆಗ್ತದ, ವಿತ್ ಲೈವ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸೋದೇ ಬೇರೆ ಆಗುತ್ತೆ. ಸೊ ಹೋಗ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಅಂತಂದು. ಸಿಂಪಲ್ ಆಗಿದೆ. ಸೊ ಮಾಡ್ಕೋಬೋದು. ನೀವು ಕೂಡ ನಿಯರ್ ಇರ್ತಕ್ಕಂಥ ಯಾವುದಾದ್ರು ಕಾಲೇಜಲ್ಲಿ ಹೋಗ್ಬಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ವಿತ್ ಪೇರೆಂಟ್ಸ್ ಹೋಗಿ. ಓಕೆ, ವಿತ್ ಪೇರೆಂಟ್ಸ್ ಕರ್ಕೊಂಡು ಹೋಗಿ. ಯಾಕೆಂತಂದರೆ ಸೊ ಮನೇಲಿ ಗೊತ್ತಿರಲ್ಲ ಇಷ್ಟೊಂದು ದಿನ ನಡೀತಾ ಇದೆ ಅಂತಂದು. ಯಾಕಂದರೆ ಅಲ್ಲಿ ಹೋದಾಗ ಅಲ್ಲ ಆಫೀಸರ್ಸ್ ಹೇಳಿದಾಗ ಗೊತ್ತಾಗುತ್ತೆ. ಯಾಕಂದರೆ ಇದು 1 ದಿನದಲ್ಲಿ 2 ದಿನದಲ್ಲಿ 1 ತಿಂಗಳಲ್ಲೇ ನಡೆಯುವಂಥ ಪ್ರೊಸೆಸ್ ಅಲ್ಲ. ಸೊ ಈ ಹಿಂದೆನೂ ಕೂಡ ಗೊತ್ತಿರೋದಿಲ್ಲ. ಓಕೆ, ಮನೇಲಿ ಗೊತ್ತಿರೋದಿಲ್ಲ. ಸೊ ಏನೋ ಮಾಡ್ತಿದ್ದಾನೆ ಬಿಡು ಮಗ, ಆಗುತ್ತೋ ಇಲ್ಲ, ಸೀಟ್ ಸಿಕ್ಕಿರಲ್ಲ ಏನೋ ಅದಕ್ಕೆ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ ನಿಮ್ಮ ಮೇಲೆ. ಸೊ ಹಂಗಾಗಿ ಕರ್ಕೊಂಡೋಗಿ ಗೊತ್ತಾಗುತ್ತೆ. ಯಾಕಂದರೆ 1 ದಿನ 2 ದಿನ ನಡೆಯುವಂಥ ಪ್ರೊಸೆಸ್ ಅಲ್ವೇ ಅಲ್ಲ. ಹಂಗಾಗಿ 2 ರಿಂದ 4 ತಿಂಗಳು ನಡೀತದೆ. ಸೊ ಡೇ ಬೈ ಡೇ ಅಪ್ಡೇಟ್ಸ್ ಕೂಡ ಇರಬೇಕು. ಅವಾಗ ಗೊತ್ತಾಗುತ್ತೆ ಪೇರೆಂಟ್ಸ್ಗೆ ಯಾವ ರೀತಿ ಕಷ್ಟ ಇದೆ ಕೌನ್ಸಿಲಿಂಗ್ ಅನ್ನೋದು. ಓಕೆ, ಕರ್ಕೊಂಡೋಗಿ ಆಯಿತಾ. ಸರಿ ಇವಾಗ ಏನಂತಂದರೆ KCT ರಿಸಲ್ಟ್ ಬಗ್ಗೆ ಮಾತಾಡೋಣ ಅಂತ ಅದನ್ನ ಬಿಟ್ಟು. ಓಕೆ, KCT ರಿಸಲ್ಟ್ ಬಗ್ಗೆ ಮಾತಾಡಬೇಕಂದ್ರೆ ಈಗ ಅಪ್ ಟು ಒನ್ಸ್ ಮೇ ಬಿ ನನಗೆ ಅನ್ಸೋ ಮಟ್ಟಿಗೆ ಅಂದರೆ ಒಂದು ಅಂದಾಜು ಮೇಲೆ ಹೇಳ್ಬೋದು ಅಂತಂದರೆ ಈ 30ರವರೆಗೂ ಕೂಡ ರಿಸಲ್ಟ್ ಬರಲ್ಲ. ಯಾಕಂದರೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಆಗಿ. ಸೊ 25 ಇಂದ 30ವರೆಗೂ ಕೂಡ ಯಾವುದೇ ರೀತಿ ನಿಮಗೆ ರಿಸಲ್ಟ್ ಬರೋ ಚಾನ್ಸಸ್ ಕಡಿಮೆ ಆಗೋದಿಲ್ಲ ಅನ್ಕೊಂಬಿಡಿ ಆಲ್ಮೋಸ್ಟ್. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸೊ ಇನ್ನೂ ಒಂದು ರೀಸನ್ ಕೂಡ ಇದೆ. ಅದಕ್ಕೆ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ತೋರಿಸ್ತೀನಿ ನಿಮಗೆ. ಸೊ ರಿಸಲ್ಟು ತಡ ಆಗಲಿಕ್ಕೆ ಇದು ಕೂಡ ಕಾರಣ ಆಗ್ಬೋದು ನಿಮಗೆ. ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು ಹಿರಿಯೂರು ಕೇಂದ್ರದಲ್ಲಿ ಮಾತ್ರ ಏನಪ್ಪ ನಡೆಸ್ತಾ ಇದ್ದಾರೆ. ಸೊ ಹಂಗಾಗಿ 1/6/2026 ನೋಡಿ 30ವರೆಗೂ ಕೂಡ ನಿಮಗೆ ಪ್ರೋಗ್ರಾಮ್ ಆದರೆ 1/6/2026 ಏನಾಗ್ತದೆ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತದೆ. ಸೊ ಹಾಗಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲಿಕ್ಕೆ ಯಾರೆಲ್ಲ ಮಾಡ್ಕೊತಿದ್ದೀರಾ ಅಂದರೆ ಯಾರೆಲ್ಲ ಹಿರಿಯೂರು ಕೇಂದ್ರದಲ್ಲಿ ಮಾತ್ರ ಎಕ್ಸಾಮ್ ಬರ್ತಿದ್ದೀರಾ ನೀವು 25/5/2026ರಿಂದ 29/5/2026ವರೆಗೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ದಿನ 1ನೇ ತಾರೀಕು ಏನಿದೆ ಬೆಳಗ್ಗೆ 8 ಗಂಟೆ ಒಳಗಡೆ ಅಲ್ಲಿ ಇರಬೇಕು ನೀವು. ಓಕೆ, ನೋಡಿ ಆನ್ಸರ್ ಕೂಡ ಏನು ಮಾಡ್ತಾರೆ ಅವತ್ತೇ ಅನೌನ್ಸ್ಮೆಂಟ್ ಮಾಡ್ತಾರೆ ಎಕ್ಸಾಮ್ ಮುಗಿದ ತಕ್ಷಣ. ಸೊ ನಿಮಗೆ ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶ ಅಂದರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದಕ್ಕೆ ವಿಶ್ವವಿದ್ಯಾಲಯಕ್ಕೆ ಮತ್ತು KEಗೆ ಏನು ಮಾಡ್ತಾರೆ ಅಂತಂದರೆ 2ನೇ ತಾರೀಕು ಏನು ಮಾಡ್ತಾರೆ ಸಲ್ಲಿಸ್ತಾರೆ. ಸೊ ಮೇ ಬಿ ನನಗೆ ಅನ್ಸೋ ಮಟ್ಟಿಗೆ ಅಂದರೆ 30ರವರೆಗೂ ಕೂಡ ಪ್ರೋಗ್ರಾಮ್ ಇದೆ KEದವ್ರಿಗೆ. ಅಂದರೆ 25ರಿಂದ 30ರವರೆಗೂ ಕೂಡ KE ಮಂಥನ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಸೊ ಹಂಗಾಗಿ ಈ 2ನೇ ತಾರೀಕುವರೆಗೂ ಕೂಡ ಏನಾಗ್ತದೆ ಅಂತಂದರೆ ಅವ್ರಿಗೆ ತಮ್ಮ ಒಂದು ರಿಸಲ್ಟ್ ಶೀಟ್ ಬರೀ ಅವ್ರಿಗೆ ಸಬ್ಮಿಟ್ ಮಾಡೋದೇ ಆಗುತ್ತೆ. ಸೊ KCT ರಿಸಲ್ಟ್ ಅನೌನ್ಸ್ಮೆಂಟ್ ಮೇ ಬಿ ಅಂದರೆ ಇವ್ರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕಂಪ್ಲೀಟಿಗೆ ಎಲ್ಲರ ಜೊತೆನೇ ಬಿಡ್ತಾರಪ್ಪ ಅನ್ನೋದು ಇತ್ತು ಅಂದರೆ KEದವ್ರಿಗೆ 3ನೇ ತಾರೀಕು ಹೇಳ್ತಾ ಇದೆ ನೋಡಿ. 3 ಇಲ್ಲಾಂದರೆ 2ನೇ ತಾರೀಕು ಕೂಡ ಬರ್ಬೋದು. ಓಕೆ, 2 ಇಲ್ಲ 3 ಇಲ್ಲ 4 ಈ ಡೇಟ್ ಒಳಗೆ KCT ರಿಸಲ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಏನು ಹಿರಿಯೂರು ಕೇಂದ್ರದ ಅಷ್ಟೇ ಅಲ್ವಾ, ಅದು ಆಮೇಲೆ ಬಂದರೂ ಕೂಡ ನಡೀತದೆ. ನಮಗೇನು ಸಮಸ್ಯೆ ಇಲ್ಲ ಅಂತ KEದವ್ರು ಏನಾದರೂ ತೀರ್ಮಾನ ಮಾಡಿದರೆ ಇನ್ನೂ ಅದಕ್ಕೂ ಕೂಡ ಅಡ್ಡಿ ಇರುವಂಥದ್ದು ನಿಮ್ಗಳಿಗೆ ಗೊತ್ತಿದೆ. ಈಗ CBSE ಆ್ಯಂಡ್ ICSE ಮತ್ತು ಅದರ್ಶ ಸ್ಟೂಡೆಂಟ್ಗೆ 24 ಅಥವಾ 25ವರೆಗೂ ಕೂಡ ಏನು ಮಾಡ್ಯಾರ ಅವ್ರಿಗೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಕೂಡ ಕೊಟ್ಟಾರೆ. ಅಂತಂದರೆ ಅವ್ರು ಆಟೋ ಫೆಚಿಂಗ್ ಏನಿದೆ ಕೆಲವೊಂದಿಷ್ಟು ಹುಡುಗರಿಗೆ ಅದೆಲ್ಲನೂ ಕೂಡ ಮಾಡೋದಕ್ಕೆ ಹೇಳಿದಾರೆ. ಸೊ ಅದು ಕೂಡ ಅದೊಂದು ಕೂಡ ಓಕೆ ಡೇಟ್ ಎಕ್ಸ್ಟೆಂಡ್ ಮಾಡಲೇಬೇಕು. ಯಾಕಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಮ್ಯಾನ್ಯಲ್ ಆಗಿ ಅಪ್ಲೋಡ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ತೆಲಂಗಾಣ ಬೋರ್ಡು, ಬಿಹಾರ ಬೋರ್ಡು ಇವೆಲ್ಲ ಅಲ್ಲಿ ಡಿಜಿಲಾಕರ್ ಇಲ್ಲವೇ ಇಲ್ಲ. ಸೊ ಹಂಗೆ ಅವ್ರು ಮ್ಯಾನ್ಯಲ್ ಅಪ್ಲೋಡ್ ಮಾಡಬೇಕು. ಅವ್ರಿಗೂ ಕೂಡ ಟೈಮ್ ತೊಗೊತದ. ಸುಮಾರು 4,000 ರಿಂದ 5,000 ಸ್ಟೂಡೆಂಟ್ ಇದ್ದಾರೆ ಅಂತ ಅವರೇ KE ಡೈರೆಕ್ಟರ್ ಹೇಳೋಣ. ಒಂದು ಸ್ಟೂಡೆಂಟ್ ಮೂಸಾದರೂ ಕೂಡ ಅದು KEದವ್ರಿಗೆ ಮತ್ತು ಅದು ದೊಡ್ಡ ಕೆಟ್ಟ ಹೆಸರು. ಹೀಗಾಗಿ ಏನೂ ಕೂಡ ಮಾಡ್ಲಿಕ್ಕೆ ಬರಲ್ಲ. ಸಡನ್ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡಲಿಕ್ಕೂ ಕೂಡ ಬರಲ್ಲ. ಎಲ್ಲ ಕರೆಕ್ಟ್ ಆದಮೇಲೆ ಅನೌನ್ಸ್ಮೆಂಟ್ ಮಾಡಬೇಕು. ಸೊ ಟೇಕ್ ಟೈಮ್. ಓಕೆ, ಇದು ತೊಗೊತದೆ. ಕೆಲವೊಂದಿಷ್ಟು ಹುಡುಗರು ಕೂಡ ಕ್ವಶನ್ಸ್ ಕೇಳ್ತಿದ್ದಾರೆ, ಅದಕ್ಕೆ ಆನ್ಸರ್ ಕೈ ಕಡೆಯಿಂದ ಇಲ್ಲ. ಮೀನ್ಸ್ ನೋಡಿ, ಈ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬಂದಿದೆ. ಕೆಲವೊಂದಿಷ್ಟು ಹುಡುಗರು ರಿವ್ಯಾಲ್ಯೂಷನ್ ಹಾಕಿರ್ತಾರೆ. ಓಕೆ, ಸೊ ಅದ್ರದ್ದು ರಿವ್ಯಾಲ್ಯೂಷನ್ ಆಗಿ ರಿಸಲ್ಟ್ ಬರೋರ್ಗು ವೇಟ್ ಮಾಡ್ತಾರೆ. ಅದು CBSE ಸ್ಟೂಡೆಂಟ್ ಕೆಲವೊಂದಿಷ್ಟು ಫೋಟೋ ಕಾಪಿ ತರಿಸಿದ್ದಾರೆ. ಅದ್ರದ್ದು ಹಾಕಿದ್ಮೇಲೆ ಅದ್ರ ಮೇಲೆ ಅವರು ಕೂಡ ಹಾಕೊಂಡಿರ್ತಾರೆ. ಸೊ ಇದಕ್ಕೆಲ್ಲನೂ ಕೂಡ KEದವ್ರಿಗೆ ಆನ್ಸರ್ ಇಲ್ಲ. ಹಿಂಗೆ ಮಾಡ್ಕೊಂಡು ಕೂತ್ಬಿಟ್ರು. 3rd ಎಕ್ಸಾಮ್ 3 ಬರೆದ್ರು ಕೂಡ ಮಾಡಲಿಕ್ಕಾಗಲ್ಲ. ಅಲ್ಲಿವರೆಗೂ ವೇಟ್ ಮಾಡಲ್ಲ. ಏನೇ ಇದ್ರೂ ಕೂಡ ರಿಸಲ್ಟ್ ಇನ್ ಕೇಸ್ ವಿತಿನ್ ಓಕೆ ಈ ಹೇಳ್ತೀನಿ ನೋಡಿ. ಮೇ ಬಿ ನಮಗೆ ಅನ್ಸೋ ಮಟ್ಟಿಗೆ ಹೇಳ್ತಾ ಇದೀವಿ ಅಂದಾಜು ಮೇಲೆ ರಿಸಲ್ಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಈ 2ನೇ ತಾರೀಕು ಒಳಗಡೆ ಏನಾದರೂ ಎಲ್ಲ ಕರ್ನಾಟಕ ಬೋರ್ಡ್ ಕಡೆಯಿಂದ ನಾವು ಕೂಡ CBSE ಕಡೆಯಿಂದ ನಿಮ್ದೆಲ್ಲನೂ ಕೂಡ ಮಾರ್ಕ್ಸ್ ಡೀಟೇಲ್ಸ್ ಕಡೆ ಅಂತಂದರೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಇಲ್ಲಪ್ಪ ಅಂತಂದರೆ ಇದ್ದಿರ್ತಕ್ಕಂಥ ಆನ್ಸರ್ ಅಥವಾ ಇದ್ದಿರ್ತಕ್ಕಂಥ ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ ಎಕ್ಸಾಮ್ 2 ಏನಿದೆ ಅದರಲ್ಲೇ ಬೆಸ್ಟ್ ಆಫ್ ತೊಗೊಂಡು ನಿಮಗೆ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ.
ಆ್ಯಂಡ್ ಇದಾದ ನಂತರ ಹುಡುಗರಿಗೆ ನೆಕ್ಸ್ಟ್ ಕ್ವಶನ್ ಬರೋದೇ ಕೌನ್ಸ್ಲಿಂಗ್ ಯಾವಾಗ ಅಂತಂದರೆ KCET ರಿಸಲ್ಟ್ ಬರೋದು ಕೌನ್ಸ್ಲಿಂಗ್ ಅಂದ್ರೆ ಸ್ಟಾರ್ಟ್ ಆಗಲ್ಲ. ಸೊ ಯಾವಾಗ ಸ್ಟಾರ್ಟ್ ಆಗ್ಬೋದು ನೋಡಿ, ಈಗ 2 ಇಲ್ಲ 3 ಇಲ್ಲ 4 ಕೂಡ ಮ್ಯಾಕ್ಸಿಮಮ್ ಹಿಡ್ಕೊತೀನಿ ನಾನು, ಆ್ಯಕ್ಚುಲಿ ಅಟ್ಲೀಸ್ಟ್ ಹಿಡ್ಕೊಳ್ಳಲ್ಲ. 4ನೇ ತಾರೀಕು ರಿಸಲ್ಟ್ ಬಂತು ನಿಮ್ಮದು KCET ಅಂದ್ಕೊಳ್ಳಿ. ಓಕೆ, 4ನೇ ತಾರೀಕು ಬಂತಪ್ಪ ರಿಸಲ್ಟು. ಸೊ ಎಲ್ಲನೂ ಕೂಡ KE ಒಂಥರ ರೆಡಿ ಇದ್ದಾರೆ ಈಗಾಗಲೇ, ಯಾಕಂದ್ರೆ ಅವ್ರಿಗೆ ಈಗಾಗಲೇ ಸಿಕ್ಕಾಪಟ್ಟೆ ಟೀಮ್ ವರ್ಕ್ ನಡೀತಾ ಇದೆ. ಸೊ ಹಂಗಾಗಿ ಈಗ ವಿತಿನ್ 4 ಒಳಗೆ ಬಂದುಬಿಟ್ರೆ ವಿತಿನ್ ಒಂದು 7 to 8 ಅಂದರೆ ನೆಕ್ಸ್ಟ್ ಮೇದಲ್ಲಿ ಇದ್ರಲ್ವ June 7 to 8 ಅನ್ನೋಷ್ಟು ಏನಾಗ್ತದೆ ಅಂತಂದರೆ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ನ ಬಿಡೋ ಸಾಧ್ಯತೆ ಜಾಸ್ತಿ ಇದೆ. ಆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟರೆ ಅಂದರೆ ಫಸ್ಟ್ ರೌಂಡ್ದು ಕಂಪ್ಲೀಟಾಗಿ ಶೆಡ್ಯೂಲು ಆ್ಯಂಡ್ ಮಾಹಿತಿ ಪುಸ್ತಕ ಅಂತ ಮೊದಲು KE ಬಿಡಬೇಕು. ಯಾಕಂದರೆ ಇದು ಸಪ್ರೇಟ್ ಕೌನ್ಸಿಲಿಂಗ್ ನಡೆಯೋ ಕಾರಣ ಎಲ್ಲಿವರೆಗೂ ಸಪ್ರೇಟ್ ನಡೀತದೆ ಎಂತ ಏನು ಎಲ್ಲನೂ ಕೂಡ ಮಾಹಿತಿ ಪುಸ್ತಕ ಬಿಡಬೇಕು. ಅದು ಬುಲೆಟಿನ್ ಬುಕ್ ಅಂತ ಬರ್ತದೆ, ಅದರಲ್ಲಿ ಕಂಪ್ಲೀಟಾಗಿ ನಿಮಗೆ ಲೈವ್ ಡೆಮೋ ಫುಲ್ ಕಂಪ್ಲೀಟಾಗಿ ನಾವು ಕೂಡ ಪ್ರೊಸೆಸ್ ಹೇಳ್ಬೋದು. ನೀವು ಹೇಗೆ ಮಂಥನ ಕಾರ್ಯಕ್ರಮ ಹೋಗಿ ಬರ್ತಿರೋ ನಾವು ಕಾರ್ಯಕ್ರಮದಲ್ಲಿ ಏನು ಹೇಳುತ್ತೆ ನಾವು ಕೂಡ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ಎಲ್ಲರೂ ಕೂಡ ಡೀಟೇಲ್ಸಾಗಿ ಇಲ್ಲಿ ಹೇಳ್ಬೋದು ನಿಮ್ಗೆ, ಆಯಿತಾ. ಸೊ ನೆಕ್ಸ್ಟ್ ಓಕೆ, ಈಗ ಅದು ಫಸ್ಟ್ ರೌಂಡಲ್ಲಿ ಇನ್ ಕೇಸ್ ಬಿಟ್ಟರೆ ಏನೇನೆಲ್ಲ ಇರ್ತದೆ ನೋಡಿ, ಒಂದು ಶೆಡ್ಯೂಲ್ ಕೊಡ್ತಾರೆ ನಿಮಗೆ, ಈ ಒಂದು ಟೈಮಿಂಗ್ ಕೊಡ್ತಾರೆ, ಏನೇನೆಲ್ಲ ಪ್ರೊಸೆಸ್ ಇರ್ತದೆ ಆ್ಯಂಡ್ ಡೇಟ್ಸ್ಗಳು ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಈ ಥರ ಪ್ರೊಸೆಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ನೇಗೆ ವೆರಿಫಿಕೇಷನ್ ಸ್ಲಿಪ್, ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್, ಆಮೇಲೆ ಆಪ್ಷನ್ ಎಂಟ್ರಿ, ಓಕೆ, ಆಮೇಲೆ ಮಾಕ್ ಅಲಾಟ್ಮೆಂಟು, ಆಮೇಲೆ ರೀ ಆಪ್ಷನ್ ಎಂಟ್ರಿ, ಓಕೆ, ಆಮೇಲೆ ರಿಸಲ್ಟ್. ಇದಿಷ್ಟು ಯಾವ ಡೇಟ್ ಎಲ್ಲಿಂದವರೆಗೂ ಎಲ್ಲಿವರೆಗೂ ಏನಿರ್ತದೆ ಈ ಥರ ಒಂದು ಏನು ಮಾಡ್ತಾರೆ ಶೆಡ್ಯೂಲ್ನ ಕೊಡ್ತಾರೆ, ಆಯಿತಾ. ಆ್ಯಂಡ್ ಅದಾದನೇ ಅಲ್ಲಿ ಅಷ್ಟೇ ಡೇಟ್ ಕೊಡೋದು. ಆಮೇಲೆ ಸೀಟ್ ಅಲಾಟ್ಮೆಂಟ್ ಅಂದರೆ ಫಸ್ಟ್ ರೌಂಡು ರಿಸಲ್ಟ್ ಬಂದು ಆದ ನಂತರ ನೆಕ್ಸ್ಟ್ ಡೇಟ್ ಕೊಡಬೇಕು, ಮತ್ತು ಅದಕ್ಕೊಂದು ಸಪ್ರೇಟ್ ಶೆಡ್ಯೂಲ್ ಇವಾಗಲೇ ಬಿಡಲ್ಲ, ರಿಸಲ್ಟ್ ಬಂದು ಆದಮೇಲೆ ಬಿಡ್ತಾರೆ, ಆಯಿತಾ. ಸೊ ಅದು ನಿಮಗೆ ಮುಂದೆ ಹೇಳ್ತೇನಂತೆ. ಇದು ಕಂಪ್ಲೀಟಾಗಿ ನಾನು ಹೇಳ್ತಿರೋದು June 10ರಿಂದ ಸ್ಟಾರ್ಟ್ ಆದರೂ ಕೂಡ ನೋಡಿ, June 10ರಿಂದ ಸ್ಟಾರ್ಟ್ ಆದರೂ ಕೂಡ July 20ವರೆಗೂ ಕೂಡ ಏನು ನಡೀತದೆ ಫಸ್ಟ್ ರೌಂಡ್ ನಡೀತದೆ. ಅಂದರೆ ಮತ್ತೆ ಅಡ್ಮಿಷನ್ ಆಗಲಿಕ್ಕೆ ಎಲ್ಲನೂ ಕೂಡ ಸೇರಿ ಹೇಳ್ತಾ ಇದ್ದೀನಿ, July 2025ವರೆಗೂ ಕೂಡ ನಡೀಬೋದು. ಫಸ್ಟ್ ರೌಂಡ್ ಮಾತ್ರ ಕಂಪ್ಲೀಟಾಗಿ ಡಿಲೇ ಆಗ್ತದೆ. ಸೆಕೆಂಡ್ ರೌಂಡಿಗೆ ಈ ಫಸ್ಟ್ ರೌಂಡ್ ಎಲ್ಲನೂ ಕೂಡ ಮುಗಿಯೋಷ್ಟ್ರೆ ಏನಾಗ್ತದೆ, ಈಗ ಹುಡುಗರು ಏನು ಮಾಡ್ತಾರೆ June 21 ಎಕ್ಸಾಮ್ ಬರ್ದಿರ್ತಾರೆ. ಸೊ ಅವ್ರದ್ದು ಕೂಡ ನೀಟ್ ಅವ್ರು ಏನು ಮಾಡ್ತಾರೆ ರಿಸಲ್ಟ್ ಬಿಡ್ಲಿಕ್ಕೆ ರೆಡಿ ಆಗಿಬಿಟ್ಟಿರ್ತಾರೆ. ಸೊ ಅವಾಗ ಏನಾಗ್ತದೆ MCC ಕಡೆಯಿಂದನೂ ಕೂಡ ಒಂದೆಲ್ಲನೂ ಕೂಡ ಶೆಡ್ಯೂಲ್ ಬರ್ತದೆ ಮುಂದೆ ಜುಲೈಯಲ್ಲಿ. ಆವಾಗ ಕಂಪ್ಲೀಟಾಗಿ MCC ನೀಟ್ KEದಲ್ಲಿ ನಡ್ಸಕ್ಕಂಥ KCET ನೀಟ್ 3 ಕೂಡ ಕಂಬೈಂಡ್ ಆಗಿ ಯಾರೆಲ್ಲ ನೀಟ್ ಆಸ್ಪಿರೆಂಟ್ಸ್ ಆ್ಯಂಡ್ KCET ಆಸ್ಪಿರೆಂಟ್ಸ್ ಮಿಕ್ಸ್ ಆಗಿದ್ದಾರೋ ಸೊ ಅವರು ಮಾಡ್ಕೋಬೋದು ಮುಂದೆ. ಓಕೆ, ಸದ್ಯಕ್ಕಿರ್ತಕ್ಕಂಥದ್ದು ಇಷ್ಟೇ ಅಪ್ಡೇಟ್ಸ್ಗಳು. ಸೊ ಮೇನಾಗಿ ಮೊದಲು ಅಪ್ಡೇಟು ಇವಾಗ 25ರಿಂದ 30 ತಾರೀಕು KE ಮಂಥನ ಪ್ರೋಗ್ರಾಮ್ ರಿಸಲ್ಟು ಸ್ವಲ್ಪ ತಡ ಆಗ್ಬೋದು, ಇನ್ನೂ ಒಂದು ವಾರ ಆದ ತಕ್ಷಣ. ಆ್ಯಂಡ್ ಕೌನ್ಸಿಲಿಂಗ್ ಕೂಡ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ತದೆ. ಕಟ್ ಆಫ್ ಬಗ್ಗೆನೂ ಕೂಡ ಕೇಳ್ತಿದ್ರಿ. ಕಟ್ ಆಫ್ ನೋಡಿ ಈ ವರ್ಷ ಖಂಡಿತವಾಗ್ಲೂ ಕೂಡ ಫಸ್ಟ್ ರೌಂಡ್, ಓಕೆ, ಫಸ್ಟ್ ರೌಂಡ್ ಹೋದ ವರ್ಷಕ್ಕಿಂತಲೂ ಕೂಡ ಮತ್ತೇನಾಗ್ತದೆ ಇಂಕ್ರೀಸ್ ಆಗೇ ಆಗ್ತದೆ. ನೋಡ್ತಾ ಇರ್ಬೇಕಾರೆ ಕಟ್ ಆಫ್ ಸಿಕ್ಕಾಪಟ್ಟೆ ಇಂಕ್ರೀಸ್ ಆಗ್ತದೆ. ಅಂದರೆ ನಿಮ್ಮದು ಎಲ್ಲ ಹುಡುಗರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಪಾರ್ಟಿಸಿಪೇಟ್ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಅನ್ಕೋರಿ, ಈಗ ನೀಟ್ ಹುಡುಗರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ಫಾರ್ ಎಕ್ಸಾಂಪಲ್ PES ಅಂತ ಯೂನಿವರ್ಸಿಟಿ ನಿಮ್ಗೆ ಗೊತ್ತಿದೆ. ಸೊ ಅದು ಏನಾಗ್ತದೆ ಹುಡುಗರು PES ಕಾಲೇಜ್ ಅಂತ ಗೊತ್ತಿದೆ ನಿಮಗೆ. ಆ ಒಂದು ಕಾಲೇಜಲ್ಲಿ ಹುಡುಗರಿಗೆ ಟಾಪ್ ಕಾಲೇಜ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕೋರ್ಸ್ ಟ್ರೈ ಮಾಡೋ ಹುಡುಗರು ಕೂಡ ಹಾಕೊಳ್ಳೋ ಮತ್ತು ಆಪ್ಷನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅವಾಗ ಏನಾಗ್ತದೆ, ಎಲ್ಲ ಹುಡುಗರು ನೀಟ್ ಪಾರ್ಟಿಸಿಪೇಟ್ ಮಾಡೋ ಹುಡುಗರು ಕೂಡ ಇಲ್ಲೇ ಪಾರ್ಟಿಸಿಪೇಟ್ ಮಾಡಿದಾಗ ಸೊ ಸೀಟ್ ಸ್ವಲ್ಪ ಚೆನ್ನಾಗಿರೋ ಕಾಲೇಜ್ ಫಸ್ಟ್ ರೌಂಡಿಗೆ ಸಿಗೋಲ್ಲ. ತಾಳ್ಮೆ ಇರಲಿ, ನಾನು ಹೇಳ್ತಿದ್ದೀನಿ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ನೀವು ಏನಾದರೂ ಅವಸರ ಮಾಡಿ ಅಡ್ಮಿಷನ್ ಆಗೋಕ್ಕೆ ಹೋದರೆ ನೀವು ಬೆಟರ್ ಕಾಲೇಜ್ ಸಿಗೋತಕ್ಕಂಥದ್ದು ರಿಗ್ರೆಟ್. ನಿಮ್ಮ ಫ್ರೆಂಡ್ ಯಾರಾದರೂ ನಿನಗಿಂತಲೂ ರ್ಯಾಂಕ್ ಚೆನ್ನಾಗಿ ತೆಗೆದಿಲ್ಲ ಆದರೂ ಕೂಡ ನಿನಗಿಂತಲೂ ಬೆಟರ್ ಕಾಲೇಜ್ ಸಿಗುತ್ತೆ, ಅವಾಗ ಅನ್ಕೊಂತೀರ ರಿಗ್ರೆಟ್ ಆಗ್ತಾರೆ, ಸಿಕ್ಕಾಬಿಟ್ಟು ರಿಗ್ರೆಟ್ ಆಗ್ತಾರೆ. ಯಾಕೆ ಅಂತಂದರೆ ಅವನು ಥರ್ಡ್ ರೌಂಡ್ವರೆಗೂ ಕೂಡ ವೆಯ್ಟ್ ಮಾಡ್ತಾನೆ. ನೀವು ಫಸ್ಟ್ ರೌಂಡಿಗೆ ಸಿಕ್ತು. ಯಾಕೆ ಅಂದರೆ ಫಸ್ಟ್ ರೌಂಡ್ ಮುಗ್ದಾದ ತಕ್ಷಣ ನೀಟ್ ಅವ್ರದ್ದು ಬರ್ತದೆ, ಶಿಫ್ಟ್ ಆಗಿಬಿಡ್ತಾರೆ ಹುಡುಗರು, ಅಲ್ಲಿ ಸೀಟ್ ಖಾಲಿ ಬಿಡ್ತದೆ. ಸೊ ಕೆಳಗಡೆ ಇದ್ದವ್ರಿಗೆ ಮೇಲೆ ಬರ್ತೀರ. ಹಾಗಾಗಿ ಆಯಿತಾ, ವೆಯ್ಟ್ ಮಾಡಿ, ಕಂಪ್ಲೀಟಾಗಿ ಗೈಡೆನ್ಸ್ ಸಿಗ್ತದೆ. ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇರ್ತೀವಿ. ಬಾಯ್.